ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ. ವಿಧ್ವಂಸಕ ಕೃತ್ಯ ತಪಾಸಣಾ ದಳದಿಂದ ಕೋರ್ಟ್ ಆವರಣದಲ್ಲಿ ತೀವ್ರ ತಪಾಸಣೆ. ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಜೆಡಿಎಸ್ನ ಸಂಕಲ್ಪವಾಗಿದೆ. ಮಾಜಿ ಸಚಿವ ಎಚ್ ರೇವಣ್ಣ ಹೇಳಿಕೆ. ಬೇಲೂರು ತಾಲೂಕಿನ ನಂದಿಗೌಡನಹಳ್ಳಿಯಲ್ಲಿ ಪ್ರಧಾನಮಂತ್ರಿ ಆಯುಷ್ ಭಾರತ್ ಆರೋಗ್ಯ ಮಂದಿರಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಚ್.ಕೆ. ಸುರೇಶ್. ಮತ್ತು ಬೆಂಗಳೂರು ಹಾಸನ ಬೈಪಾಸ್ ರಸ್ತೆಯಲ್ಲಿ ಅಪರಿಚಿತ ವಾಹನ ಡಿಕ್ಕಿ, ಚಿರತೆ ಸಾವು. ವಾರ್ತೆಗಳ ವಿವರ. ಹಾಸನದ ನ್ಯಾಯಾಲಯದ ಸಂಕೀರ್ಣಕ್ಕೆ ಬಾಂಬ್ ಸ್ಫೋಟದ ಬೆದರಿಕೆ ಇರುವ ಇಮೇಲ್ ಬಂದಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಘೋಷಿಸಿ ತೀವ್ರ ಭದ್ರತಾ ಕ್ರಮಗಳನ್ನು ಕೈಗೊಂಡಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ನ್ಯಾಯಾಲಯ ಸಂಕೀರ್ಣಕ್ಕೆ ಪೊಲೀಸ್ ವಿಶೇಷ ಭದ್ರತಾ ಪಡೆ, ಡಾಗ್ ಸ್ಕ್ವಾಡ್ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಸುದೀರ್ಘ ಪರಿಶೀಲನೆ ನಡೆಸಿತು. ಭದ್ರತಾ ಪರಿಶೀಲನೆ ನಡೆಯುತ್ತಿದ್ದ ಹಿನ್ನೆಲೆ ನ್ಯಾಯಾಲಯದ ಒಳಗಿದ್ದ ನ್ಯಾಯಾಲಯ ಸಿಬ್ಬಂದಿ, ವಕೀಲರು ಹಾಗೂ ಇತರ ಸಿಬ್ಬಂದಿಯನ್ನು ಕಟ್ಟಡದ ಹೊರಗೆ ಕರೆತರಲಾಗಿದ್ದು, ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ನ್ಯಾಯಾಲಯ ಸಂಕೀರ್ಣದ ಪ್ರತಿಯೊಂದು ಭಾಗವನ್ನು ಸೂಕ್ಷ್ಮವಾಗಿ ತಪಾಸಣೆ ನಡೆಸಿದ ಪೊಲೀಸರು ಅನುಮಾನಾಸ್ಪದ ವಸ್ತುಗಳ ಪತ್ತೆಗೆ ಶೋಧ ಕಾರ್ಯ ನಡೆಸಿದರು. ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಹಾಸನ ತಾಲೂಕಿನ ಆಲೂರು ತಹಸೀಲ್ದಾರ್ ಕಚೇರಿಗೂ ಬಾಂಬ್ ಬೆದರಿಕೆ ಸಂಬಂಧಿತ ಇಮೇಲ್ಗಳು ಬಂದಿದ್ದವು. ಈ ಸರಣಿ ಬೆದರಿಕೆಗಳಿಂದ ಸಾರ್ವಜನಿಕ ವಲಯದಲ್ಲಿ ಆತಂಕ ಹೆಚ್ಚಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲೆಯಲ್ಲಿ ಪ್ರಮುಖ ಸರ್ಕಾರಿ ಕಚೇರಿಗಳ ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ. ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಜೆಡಿಎಸ್ ಸಂಕಲ್ಪವಾಗಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಮುಂಬರುವ ದಿನಗಳಲ್ಲಿ ಹಾಸನ ಜಿಲ್ಲೆಯಾದ್ಯಂತ ಬೃಹತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಈ ಬೃಹತ್ ಸಮಾವೇಶಗಳಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಸಮಾವೇಶ ಉದ್ದೇಶ ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಒಂದು, ಕಳೆದ ವಿಧಾನಸಭೆ ಮತ್ತು ಇದು ಲೋಕಸಭೆ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಪಕ್ಷದ 2 ಸಭೆಗಳು ಮಾಡಿದ್ದಾರೆ. 2 ಸಭೆ ಮಾಡೋದಕ್ಕೆ ಏನು ಉದ್ದೇಶ ಏನೇನು ಅದಿಲ್ಲ. ನಾವು ನಮ್ಮ ಜಿಲ್ಲೆಯ ದೇವೇಗೌಡರು, ಕುಮಾರಣ್ಣ, ನಾನು ಬಂದಾಗ ಏನು ಕೊಡುಗೆ ಕೊಟ್ಟಿದ್ದೀವಿ, ಜಿಲ್ಲಾ ಶಾಸಕರೆಲ್ಲ ಸೇರಿ, ಈಗಿನ ಶಾಸಕರು, ಮಾಜಿ ಶಾಸಕರೆಲ್ಲ ಸೇರಿ ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿರೋದು ಒಂದು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡ್ತೀವಿ. ಮತ್ತು ನಮ್ಮ ಜಿಲ್ಲೆಯ ಕಾಮಗಾರಿಗಳನ್ನ ಕೆಲವು ಹಿಂದಿನ ಪಕ್ಷಗಳು ಏನು ತಡೆ ಹಿಡಿದಿದ್ದು ನಮ್ಮ ಜಿಲ್ಲೆಗೆ ಏನು ದ್ರೋಹ ಬಂದಿದ್ದಾರೆ ಅದನ್ನು ಅವತ್ತು ಹೇಳ್ತೀವಿ. ಆ ಉದ್ದೇಶದಿಂದಲೇ ಅವತ್ತು ಸಭೆನ ಮತ್ತು ಪಕ್ಷ ಸಂಘಟನೆ ಬಗ್ಗೆಯೂ ದೇವೇಗೌಡರು, ಕುಮಾರಣ್ಣವರು, ನಮ್ಮ ವಿರೋಧ ಪಕ್ಷದ ನಾಯಕರು, 2 ಸದನದ ನಾಯಕರು, ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಮುಖಂಡರು, ರಾಜ್ಯ ಮಟ್ಟದ ಎಲ್ಲ MLAಗಳು, ಮಾಜಿ MLAಗಳೆಲ್ಲ ಬರ್ತಾರೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬೇಲೂರಿನಲ್ಲಿ ಆಯುಷ್ ಆರೋಗ್ಯ ಮಂದಿರಕ್ಕೆ ಗುದ್ದಲಿ ಪೂಜೆ ನೆರವೇರಿಸುತ್ತಿದ್ದು, ಮಲೆನಾಡು ಭಾಗದ ಕೂಲಿ ಕಾರ್ಮಿಕರು ಹಾಗೂ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ತುಮ್ಮದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂದಿಗೌಡನಹಳ್ಳಿಯಲ್ಲಿ ಪ್ರಧಾನಮಂತ್ರಿ ಆಯುಷ್ ಭಾರತ್ ಯೋಜನೆಯಡಿಯ 15ನೇ ಹಣಕಾಸು ಯೋಜನೆಯಲ್ಲಿ ಸುಮಾರು 65 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಲಾಗುತ್ತಿರುವ ಆಯುಷ್ ಮಂದಿರಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಗ್ರಾಮೀಣ ಭಾಗದ ಆಸ್ಪತ್ರೆಗಳಲ್ಲಿ ದಿನದ 24 ಗಂಟೆಯೂ ಚಿಕಿತ್ಸೆ ದೊರಕಬೇಕು. ಆಸ್ಪತ್ರೆಯ ಮೇಲ್ಭಾಗದಲ್ಲಿ ವೈದ್ಯರ ಕ್ವಾರ್ಟರ್ಸ್, ಕೆಳಭಾಗದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕಲ್ಪಿಸಲು ಯೋಜನೆ ರೂಪಿಸಲಾಗಿದೆ. ರಾಜ್ಯದ ತಾಲೂಕು ಕೇಂದ್ರಗಳಲ್ಲಿ ಆಯುಷ್ ಮಂದಿರ ಕೇಂದ್ರ ತೆರೆಯಲು ಕೇಂದ್ರ ಸರ್ಕಾರ ಮುಂದಾಗಿದ್ದು, ಬೇಲೂರು ತಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ 24 ಆಯುಷ್ ಮಂದಿರ್ ಆಸ್ಪತ್ರೆಗಳು ಮಂಜೂರಾಗಿದ್ದು, ಇಂದು ಪ್ರಥಮವಾಗಿ ಮಲೆನಾಡು ಭಾಗದಲ್ಲಿ ಗುದ್ದಲಿ ಪೂಜೆ ನೆರವೇರಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳಿದರು. ಈ ರಾಜ್ಯದಲ್ಲಿ ಇವತ್ತು ಈ ಯೋಜನೆಯನ್ನು ಜಾರಿಗೆ ತರಬೇಕು. ಕೆಳಗಡೆ ಹಾಸ್ಪಿಟಲ್ ಇರಬೇಕು, ಮೇಲೆ ಕ್ವಾರ್ಟರ್ಸ್ ಇರಬೇಕು. 24/7 ಬಂದಂಥ ಏನು ರೋಗಿಗಳಿಗೆ ಆರೋಗ್ಯಕ್ಕೆ ಉತ್ತಮವಾದಂಥ ಆರೋಗ್ಯ ಕೊಡಲಿಕ್ಕೆ ಇಲ್ಲಿ ಸ್ಟಾಫ್ಗಳಿರಬೇಕು ಅಂತಕ್ಕಂಥ ಇದು ಕೇಂದ್ರ ಸರ್ಕಾರ ಮತ್ತು 15ನೇ ಹಣಕಾಸು ಸೇರಿ ಮಾಡ್ತಕ್ಕಂಥದ್ದು. ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಗುರುತಿಸಬೇಕು ಏನೇನು ಮಾಡಿದೆ. ಆದರೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಪ್ರಾರಂಭ ಎಲ್ಲಿಂದ ಅಂದರೆ ಅದು ವಿಶ್ವವಿಖ್ಯಾತ ಇರತಕ್ಕಂಥ ಬೇಲೂರು ತಾಲೂಕಿನಿಂದ
ಕುಂಬೇನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ನಂದಗೋಡಿನಲ್ಲಿ ಗ್ರಾಮದಿಂದ ಇವತ್ತು ಇದು ಆಗಿರ್ತಕ್ಕಂಥ ಇದು ಎಲ್ಲೂ ಒಂದು ಇದನ್ನು ಮಾಡಿಲ್ಲ. ಇದು ಪ್ರಥಮದಲ್ಲಿ ನಾವು ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಈ ಭಾಗದಲ್ಲಿ ರೈತರು, ಕಾರ್ಮಿಕರು ಮತ್ತು ವ್ಯಕ್ತಿ ಇರ್ತಕ್ಕಂಥದ್ದು ಎಲ್ಲ ಆರೋಗ್ಯಕ್ಕೋಸ್ಕರ ಅರೇಹಳ್ಳಿಗೆ, ಬೇಲೂರಿಗೆ, ಹಾಸನಕ್ಕೆ ಹೋಗಬಾರ್ದು. ಯಾಕೆ ಹೋಗಬಾರ್ದು ಅಂದರೆ ಇವತ್ತು ಒಂದು ಕಡೆ ದೂರ ಡಿಸ್ಟೆನ್ಸ್ ಒಂದು ಕಡೆ ಆನೆಗಳ ಹಾವಳಿ. ಈ ಆವಳೆಗಳ ಹಾನಿಯಿಂದ ತಪ್ಪಿಸೋಕ್ಕೋಸ್ಕರ ಇವತ್ತು ಗ್ರಾಮ ಮಟ್ಟದಲ್ಲಿ ಈ ಥರದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶನ ಮಾಡ್ತಾಯಿದ್ದೀವಿ. ಇದು 65 ಲಕ್ಷ ಅಂದಾಜು ವೆಚ್ಚ ಇದಕ್ಕೆ. 4 ಇದನ್ನು ತಂದಿದ್ದೀವಿ. ಪ್ರಪ್ರಥಮದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿನ ನಾವು ಪೂಜೆ ಮಾಡಿದ್ದೀವಿ. ನಾಳೆಯಿಂದ ಪ್ರಾರಂಭ ಎಲ್ಲ ಕಡೆನೂ ಮಾಡ್ತೀವಿ. ಇವತ್ತು ಪ್ರಥಮವಾಗಿ ಇದನ್ನು ಇಡೀ ರಾಜ್ಯದಲ್ಲಿ ತಾವು ಮಾಹಿತಿಯನ್ನು ತಗೊಳ್ಳಿ. BM ಅಭಿಮ್ ಯೋಜನೆ 15ನೇ ಹಣಕಾಸು ಎಲ್ಲೂ ಪ್ರಾರಂಭ ಆಗಿಲ್ಲ. ಪ್ರಥಮ ಪ್ರಾರಂಭ ಇಡೀ ರಾಜ್ಯದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಏನು ಹಾಸ್ಪಿಟಲ್ IS ಹಾಸ್ಪಿಟಲ್ ಆಗ್ತಾ ಇದೆ, ಅದಕ್ಕೆ ಸಂಪೂರ್ಣ ಗ್ರಾಮ ಪಂಚಾಯಿತಿಯವರೆಲ್ಲರೂ ಸಹಕಾರ ಕೊಡಿ. ಉತ್ತಮ ಗುಣಮಟ್ಟದ ಕೆಲಸ ಆಗಲಿ. ಈ ಸಂದರ್ಭದಲ್ಲಿ ತುಂಬುದೇವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್, ಉಪಾಧ್ಯಕ್ಷೆ ಲೋಲಾಕ್ಷಿ, ಲಲಿತಾ, ಮಲ್ಲೇಶ್, ಜೀವನ್, ಯೋಗೇಶ್, ವಾಸು, ಚಂದನ್, ಗುಂಡಾ, ಸುಭಾಷ್, ಸಂತೋಷ್, ತಾಸೀನಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಬೆಂಗಳೂರು ಹಾಸನ ಬೈಪಾಸ್ ರಸ್ತೆಯಲ್ಲಿ ಅಪರಿಚಿತ ವಾಹನ ಡಿಕ್ಕಿಯಾಗಿ ಚಿರತೆ ಸ್ಥಳದಲ್ಲಿಯೇ ಮೃತಪಟ್ಟಿದೆ. ಸುಮಾರು 3 ರಿಂದ 4 ವರ್ಷ ವಯಸ್ಸಿನ ಗಂಡು ಚಿರತೆ ಇದಾಗಿದೆ. ಮಂಗಳವಾರ ಬೆಳಗಿನ ಜಾವ ಆಹಾರ ಹುಡುಕುತ್ತಾ ಮತ್ತೊಂದೆಡೆಗೆ ಸಾಗಲೆಂದು ಹೊರಟಿರುವ ಚಿರತೆಯು ರಸ್ತೆ ದಾಟುವ ವೇಳೆ ವಾಹನ ಡಿಕ್ಕಿ ಹೊಡೆದಿದೆ. ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿದೆ. ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಸ್ಥಳೀಯರು ಪೊಲೀಸ್ ಠಾಣೆ ಮತ್ತು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಪರಿಶೀಲಿಸಿ ನಂತರ ಮುಂದಿನ ಕ್ರಮಕ್ಕಾಗಿ ಚಿರತೆಯನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ. ಆಲೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಯಿತು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆಯಲ್ಲಿ ಪಟ್ಟಣ ಪಂಚಾಯತ್ ಸಿಬ್ಬಂದಿ ಪಾದಾಚಾರಿ ರಸ್ತೆ ಮೇಲೆ ಒತ್ತುವರಿ ಮಾಡಿಕೊಂಡು ಹಾಕಿಕೊಂಡಿದ್ದ ಅಂಗಡಿ ಮುಂಗಟ್ಟುಗಳ ಸರಕು ಇತರೆ ವಸ್ತುಗಳನ್ನು ತೆರವುಗೊಳಿಸಿದರು. ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ, ತಾಲೂಕು ದಂಡಾಧಿಕಾರಿ ಮಲ್ಲಿಕಾರ್ಜುನ್ ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ, ಆಲೂರು ಪಟ್ಟಣ ಸುಂದರವಾಗಿ ಕಾಣಲು ಪ್ರತಿಯೊಬ್ಬರ ಸಹಕಾರ ಮುಖ್ಯ. ಈ ನಿಟ್ಟಿನಲ್ಲಿ ಆಲೂರು ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಪಟ್ಟಣದ ವರ್ತಕರು ಅವರಿಗೆ ನೀಡಿದ್ದ ನಿಗದಿತ ಸ್ಥಳಕ್ಕಿಂತ ಹೆಚ್ಚುವರಿ ಪಾದಾಚಾರಿ ರಸ್ತೆಯನ್ನು ಅತಿಕ್ರಮಿಸಿಕೊಂಡು ವ್ಯಾಪಾರಗಳನ್ನು ಮಾಡುತ್ತಿದ್ದರು. ಇದರಿಂದಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಓಡಾಡುತ್ತಿದ್ದರು ಹಾಗೂ ಅಪಘಾತಗಳು ಸಂಭವಿಸುತ್ತಿದ್ದವು. ಈ ವಿಷಯವಾಗಿ ಸಾರ್ವಜನಿಕರಿಂದ ದೂರು ಬಂದಿತ್ತು. ಕಳೆದ ವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅತಿಕ್ರಮಿಸಿಕೊಂಡಿದ್ದ ಸ್ಥಳವನ್ನು ತೆರವುಗೊಳಿಸಲು ಭಾನುವಾರದವರೆಗೆ ಸಮಯಾವಕಾಶ ನೀಡಲಾಗಿತ್ತು. ಆದರೂ ವ್ಯಾಪಾರಸ್ಥರು ತೆರವಿಗೆ ಮುಂದಾಗಿರಲಿಲ್ಲ ಎಂದು ಹೇಳಿದರು. ಏನು ರಸ್ತೆ ಬದಿನಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ರು, ನೀವೇ ಬಂದು ಈಗ ನೋಡ್ಬೋದು ಅವ್ರು ಯಾವ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಯಾರು ವ್ಯಾಪಾರ ಮಾಡೋಕ್ಕಾಗಲ್ಲ. ಅಂಥ ಪರಿಸ್ಥಿತಿನಲ್ಲಿ ಅಲ್ಲಿ ಕೆಳಗಡೆ ಎಲ್ಲ ತುಂಬ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ನಾವೇ ಸ್ವತಃ ಪಟ್ಟಣ ಪಂಚಾಯತಿಯಿಂದ ಕ್ಲೀನ್ ಮಾಡಿಸಿ ಒಬ್ಬೊಬ್ಬರು ಎಷ್ಟೆಷ್ಟು ನಿಗದಿತ ಸ್ಥಳದಲ್ಲಿ ಅವ್ರು ವ್ಯಾಪಾರ ವಹಿವಾಟು ಮಾಡಬೇಕು ಅನ್ನೋದನ್ನು ನಾವು ಅವ್ರಿಗೆ ತೋರಿಸಿ ನಂತರ ಅದನ್ನು ಅವ್ರಿಗೆ ಅನುಕೂಲನ ನಾವು ಮಾಡ್ತೀವಿ. ಸಾಹೇಬರು ಸಹ ತಹಸೀಲ್ದಾರ್ ಸಾಹೇಬರು ಸಹ ಚರ್ಚೆ ಮಾಡಿ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಜೊತೆ ನಾವು ಮಾತಾಡಿದ್ದೀವಿ. ಪೊಲೀಸ್ ಇಲಾಖೆಯಲ್ಲೂ ಸಹ ಕೆಲವು ಕಡೆ CC ಕ್ಯಾಮ್ರಾನ ಅಳವಡಿಸಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಅವ್ರು ಪೊಲೀಸ್ ಇಲಾಖೆಯೂ ಸಹ ಕೈ ಜೋಡಿಸಿ ಆಲ್ರೆಡಿ ಸ್ಥಳನ ನಿಗದಿ ಮಾಡಿದೆ. ಅದನ್ನು ಸಹ ಇನ್ಸ್ಟಾಲೇಷನ್ ನಾವು ಮಾಡಬೇಕು. ಮತ್ತು ಈಗ ಮಾರ್ಕಿಂಗ್ ಮಾಡ್ತಾ ಇದ್ದೀವಿ ನಾನು 2 ಡೇಸ್ ಒಳಗಡೆ. ಅದು ಮಾರ್ಕಿಂಗ್ ಮಾಡಿದಾಗ ವೆಹಿಕಲ್ಗಳನ್ನ ಸಾರ್ವಜನಿಕರು ಎಲ್ಲೇ ನಿಲ್ಲಿಸಬೇಕು ಅನ್ನೋದನ್ನು ನಾವು ಮಾರ್ಕಿಂಗ್ ಮಾಡ್ಕೊಡ್ತೀವಿ. ಆ ಝೋನಲ್ಲೇ ವೆಹಿಕಲ್ನ ಪಾರ್ಕಿಂಗ್ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಆಲ್ರೆಡಿ ತುಂಬ ಹೊತ್ತು ಚರ್ಚೆ ಮಾಡಿದ್ದೀವಿ. ಅವರು ಆಲ್ರೆಡಿ ನಾವು ಎಲ್ಲೆಲ್ಲಿ ವೆಹಿಕಲ್ನ ನಾವು ನಿಲ್ಲಿಸಬೇಕು ಅನ್ನೋದನ್ನು ಸಹ ಇನ್ಸ್ಟ್ರಕ್ಷನ್ಸ್ ಅವರು ಕೊಟ್ಟಿದ್ದಾರೆ ನಮಗೆ. ಅದನ್ನು ಅವರು ಶೀಘ್ರದಲ್ಲಿ ಅದನ್ನು ಕಾರ್ಯಾಚರಣೆ. ಹಾಸನ ನಗರದ ಶಾಂತಿನಗರ 4ನೇ ಹಂತ ಶಿವಕುಮಾರ ಸ್ವಾಮೀಜಿ ರಸ್ತೆಯ ಸಮೀಪ ಇರುವ ಕುಮಾರಸ್ವಾಮಿ ನಿವಾಸದಲ್ಲಿ ಬೀಗ ಒಡೆದು ಭಾರೀ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಕಳ್ಳರು ದೋಚಿರುವ ಘಟನೆ ಬೆಳಕಿಗೆ ಬಂದಿದೆ. ಕಳೆದ ವರ್ಷ ಡಿಸೆಂಬರ್ 31ರಂದು ಕುಮಾರಸ್ವಾಮಿ ಕುಟುಂಬದವರು ಬೆಂಗಳೂರಿನ ಸಂಬಂಧಿಕರ ಮನೆಗೆ ಪ್ರಯಾಣ ಬೆಳೆಸಿದ್ದು, ನಂತರ ವಾಪಸ್ 2026ರ ಜನವರಿ 5ರಂದು ವಾಪಸ್ ಸೋಮವಾರ ಸಂಜೆ 4 ಗಂಟೆಗೆ ಮನೆಗೆ ಬಂದಿದ್ದು, ಮನೆ ಬಾಗಿಲು ಬೀಗ ಮುರಿದಿರುವುದು ಕಂಡು ಬಂದಿದೆ.
ನಂತರ ಒಳಗೆ ಹೋಗಿ ನೋಡಿದರೆ ಬೀರುವಿನಲ್ಲಿದ್ದ 15 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುವುದು ಕಂಡು ಬಂದಿದೆ. ತಕ್ಷಣ ಪೊಲೀಸ್ ಠಾಣೆಗೆ ಕರೆ ಮಾಡಿ ವಿಚಾರ ತಿಳಿಸಿದಾಗ ಶ್ವಾನದಳದ ಜೊತೆ ಬೆರಳಚ್ಚುಗಾರರು ಆಗಮಿಸಿದರು. ಆದರೆ ಕಳ್ಳತನವಾಗಿ ತುಂಬ ದಿನವಾಗಿದ್ದರಿಂದ ಶ್ವಾನದಳ ಕಂಡು ಹಿಡಿಯಲು ಸಾಧ್ಯವಾಗದೆ ವಾಪಸ್ ಹೋಯಿತು. ನಂತರ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡರು. ಕಳ್ಳತನವಾದ ಮನೆಯ ಮಾಲೀಕ ಕುಮಾರಸ್ವಾಮಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಡಿಸೆಂಬರ್ 1ರಂದು ಬೆಂಗಳೂರಿಗೆ ತೆರಳಿದೆವು. ಕುಟುಂಬದವರ ತಂಗಿಯ ಮನೆಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಲ್ಲಿಯೇ ವಾಸವಾಗಿದ್ದೆವು. ಮನೆಗೆ ವಾಪಸ್ ಬಂದಾಗ ಕಳ್ಳತನವಾಗಿರುವುದು ಗೊತ್ತಾಯಿತು ಎಂದು ತಿಳಿಸಿದರು. ಘಟನೆ ಕುರಿತು ಸಂಬಂಧಿಸಿದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕತ್ತರಿಘಟ್ಟದ ಶ್ರೀ ಮೇಡಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ 22ನೇ ವರ್ಷದ ಮಹಾಚಂಡಿಕಾ ಯಾಗವು ಹಾರನಹಳ್ಳಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ನಡೆಯಿತು. ಕತ್ತರಿಘಟ್ಟದ ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ 2 ದಿನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಹಾಗಣಪತಿ ಹೋಮ, ಪುಣ್ಯ ವಾಚನ, ಅಂಕುರಾರ್ಪಣೆ, ದುರ್ಗಾ ಸಪ್ತಶತಿ ಪಾರಾಯಣ ಹಾಗೂ ಮಹಾಮಂಗಳಾರತಿ ನೆರವೇರಿತು. ಬೆಳಗ್ಗೆ 6 ಗಂಟೆಯಿಂದ ಮಹಾಚಂಡಿಕಾಯಾಗ ಪ್ರಾರಂಭವಾಗಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಮಧ್ಯಾಹ್ನ 12ಕ್ಕೆ ಮಹಾಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿಯೊಂದಿಗೆ ಸಂಪನ್ನಗೊಂಡಿತು. ಚನ್ನರಾಯಪಟ್ಟಣದ ಕಲಾಪರಿವಾರ ತಂಡದಿಂದ ವಚನ ಕಾರ್ಯಕ್ರಮ ನೆರವೇರಿತು. ನಂತರ ಹಾರನಹಳ್ಳಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭಕ್ತರಿಗೆ ಆಶೀರ್ವಚನ ನೀಡಿ, ಎಲ್ಲ ಧರ್ಮಗಳು ಶಾಂತಿ ಸಂದೇಶ ಸಾರುತ್ತವೆ, ಇವುಗಳನ್ನು ಮನುಷ್ಯರು ಪಾಲನೆ ಮಾಡಬೇಕಾಗಿದೆ. ಮನುಷ್ಯ ಶಾಂತಿ ಹಾಗೂ ನೆಮ್ಮದಿಯಿಂದ ನೆಲೆಸಬೇಕು ಎನ್ನುವುದನ್ನು ಧರ್ಮಗಳು ಉದ್ದೇಶವಾಗಿದೆ. ಮೋಕ್ಷ ಪಡೆಯಬೇಕು ಎಂದರೆ ಮನುಷ್ಯ ಕೋಪವನ್ನು ಕಡಿಮೆ ಮಾಡಬೇಕು. ಕೋಪದಿಂದ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತಿವೆ. ಪ್ರಕೃತಿ ಬದಲಾವಣೆಯಿಂದ ಮನುಷ್ಯನಿಗೆ ಸಾಕಷ್ಟು ಮಾರಕವಾಗುತ್ತಿದೆ. ಮನುಷ್ಯ ಅತಿಯಾದ ಆಸೆಗೆ ಬಲಿಯಾಗಿ ಸ್ವಾರ್ಥದ ದಾಸನಾಗುತ್ತಿದ್ದಾರೆ. ಸಂಬಂಧಗಳು ಹಳಸುತ್ತಿವೆ ಎಂದು ಹೇಳಿದರು. ಮನುಷ್ಯನಿಗೆ ಕೋಪ ಬಹುದೊಡ್ಡ ಶತ್ರು. ಧರ್ಮರಾಯ ಹೇಳ್ತಾನೆ ಮಹಾಭಾರತದಲ್ಲಿ, ಕೋಪವೆಂಬುದು ಅನರ್ಥ ಸಾಧನ, ಕೋಪವೆಂಬುದು ಸಂಸಾರ ಬಂಧನ, ಕೋಪದಿಂದ ಹಿಯ ಪರ ಲಯ ಅಳಿತದೆ. ಕೋಪ ಅನ್ನತಕ್ಕಂಥದ್ದು ಒಂದು ಅರಿಷ್ಟ. ಅದು ಈ ಲೋಕದಲ್ಲಿ ಸುಖ ಇಲ್ಲ, ಪರಲೋಕದಲ್ಲಿ ಸುಖ ಇಲ್ಲ. ಕೋಪಿಷ್ಟ ಆದವನಿಗೆ ಯಾವ ಲೋಕದಲ್ಲಿ ಸ್ಥಾನ ಇಲ್ಲ, ಮಾನ ಇಲ್ಲ, ಸುಖ ಇಲ್ಲ. ಯಾಕೆಂದರೆ ಕೋಪ ಅಂತ ಮಹತ್ವವನ್ನು ಇಟ್ಕೊಂಡ್ಬಿಟ್ಟಿದೆ. ಕೋಪದಿಂದ ಇಹ ಪರ ಲಯ, ಕೋಪದಿಂದ ಸಂಸಾರ ಬಂಧನ. ಕೋಪ ಬಂದಾಗ ಎಷ್ಟೋ ಮನೆಗಳು ಹಾಳಾಗಿ ಹೋಗ್ತವೆ, ಎಳೆದು ಹೋಗ್ತವೆ, ಡೈವರ್ಸ್ ಆಗುತ್ತೆ, ಕೋಪಿಗಳಾಗ್ತೀರ, ಮಕ್ಕಳ ಕಡೆ ಹೋಗ್ತೀರ, ಮರಿಯದ ಕಡೆ ಹೋಗ್ತಾರೆ, ಬರುವ ನೆಂಟು ಬರಲ್ಲ. ಯಾತ್ರಿಂದ ಅಂದರೆ ಆ ಕೋಪದಿಂದ. ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥ ಚಂದ್ರಶೇಖರ ಗುರೂಜಿ ಮಾತನಾಡಿ, ಮನುಷ್ಯನ ಆರೋಗ್ಯ ಉತ್ತಮವಾಗಿ ಇರಬೇಕು ಎನ್ನುವ ಉದ್ದೇಶ ಹೊಂದಿದ್ದು ತಾಲೂಕಿನ ಹಿರಸಾವೆ, ನುಗ್ಗೇಹಳ್ಳಿ, ಶ್ರವಣಬೆಳಗೊಳ ಹೋಬಳಿ ಕೇಂದ್ರದಲ್ಲಿ ಯೋಗ ತರಬೇತಿ ಆಯೋಜಿಸುವ ಜೊತೆಯಲ್ಲಿ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡಲಾಗುವುದು. ಮಠ ಹಾಗೂ ಆಶ್ರಮಗಳು ನೊಂದವರ ಪಾಲಿಗೆ ನೆಮ್ಮದಿ ತಾಣಗಳಾಗಿವೆ. ದಣಿದು ಬಂದವರಿಗೆ ಹಸಿವು ನೀಗಿಸುವ ಜೊತೆಯಲ್ಲಿ ಜ್ಞಾನಾರ್ಜನೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಶುರು ಮಾಡ್ತಿದ್ದೀವಿ. ಹಿರಿಸಾವೆ, ನುಗ್ಗೇಹಳ್ಳಿ, ಬೆಳಗುಳ ಎಲ್ಲ ಹೋಬಳಿಲು ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲೊಂದು ಕಾರ್ಯಕ್ರಮ ಮಾಡ್ತೀವಿ ಯೋಗ ಸಂಸ್ಥೆಯಿಂದ. ಆನ್ಲೈನ್ ಬೇಕಾದ್ರೆ ಅವ್ರು ಅಡ್ಮಿಷನ್ ಮಾಡ್ಕೊಳ್ಳಿ. ಅವರಲ್ಲೇ ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೂ ನಿಮ್ಗೆ ಅರಿವು ಮೂಡಿಸಿ ಯಾವ ಮೆಡಿಸಿನ್ ಕೊಡ್ಬೇಕು ಅದು ಕಡಿಮೆ. ನಮ್ಮ ಮಠ ಮೊದಲಿಂದಲೂ ಹಾಗೇನೆ ನಾವು ಕೊಡ್ತಾ ಬಂದವರು ಅಷ್ಟೇ. ನಾವು ಯಾವ ಮಠದಿಂದ ತಗೊಂಡಿಲ್ಲ. ಪರಮ ಪೂಜ್ಯರು ಹೇಳಿದ್ರು ನನಗೆ ಆಶ್ರಮ ಅಂದರೆ ಹೇಗಿರಬೇಕು. ನಾನು ಅದನ್ನು ಕೇಳಿದೆ, ಹೋಗಿ ಆಶ್ರಮ ಅಂದರೆ ಹೇಗಿರಬೇಕು ಗುರುಗಳೇ. ನಾನು ಫಸ್ಟು 2004ರಲ್ಲಿ ನನಗಿನ್ನೂ 24 ವರ್ಷ ಆಗಿತ್ತು. ಈಗ ಅಲ್ಲಿ ಕೇಳಿದೆ ನಾನು ಅವ್ರ ಹತ್ರ ಹೋಗಿ. ಅವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಆಶ್ರಮಗಳಲ್ಲಿ ಹೇಗಿರ್ಬೇಕಂದ್ರೆ ದಣಿದು ಬಂದ ದೇಹಗಳಿಗೆ ವಿಶ್ರಾಂತಿ, ತದನಂತರ ಪ್ರಸಾದ, ಆಸಕ್ತಿ ಇದ್ದಲ್ಲಿ ನಿನ್ನ ಧರ್ಮ ಪ್ರವಚನ ಮಾಡುವುದು. ಬಹುಶಃ ಅದನ್ನೇ ನಾನು ಪಾಲಿಸ್ತಾ ಇದ್ದೀನಿ ಅಂತ ಅವ್ರ ಪಾದಕ್ಕೆ ಮತ್ತೊಮ್ಮೆ ಶರಣೊಟ್ಟಿ ಹೇಳ್ತಾ, ನಾನು ಇದುವರೆಗೂ ಹಾಗೆ ಮಾಡ್ತೇನೆ. ಯಾರೇ ಬಂದರು ಬರ್ರಿ ಕೂತ್ಕೊಳ್ರಿ, ಪ್ರಸಾದ ಆಯ್ತಾ. ಪ್ರಾಣ ಪ್ರಾಣತೋ ಪರಕ್ರಮ. ಯಾವ ವ್ಯಕ್ತಿಗೆ ಹೊಟ್ಟೆ ತುಂಬ ಆಹಾರ ಇರ್ತದೆ ಅವನು ಸಂತೃಪ್ತಿ ಕೇಳ್ತಾನೆ. ಆಹಾರ ಇದ್ದಾಗ ಒಂದು ಮನಸ್ಸು ಚಂಚಲ ಆಗುತ್ತೆ. ನಾವೇ ಈ ಕಾರ್ಯಕ್ರಮದಿಂದ 2 ಗಂಟೆ ಕೂರಿಸಿ ನೀವೇ ಎದ್ದು ಹೋಗ್ತೀರಿ. ಅದ ಕಾರಣ ದೇಹನೂ ಶುದ್ಧವಾಗಿರ್ಬೇಕು. ಸಮಾರಂಭದಲ್ಲಿ ತಾಲೂಕು ಹಿಂದೂ ದೇವಾಲಯ ಅರ್ಚಕ ಸಂಘದ ಅಧ್ಯಕ್ಷ ಶ್ರೀಧರ ಮೂರ್ತಿ ಗುರೂಜಿ, ನಂಜಪ್ಪ, ಉಮಾ ಮಹೇಶ್, ಚಂದ್ರಶೇಖರ್, ತಿಮ್ಮಪ್ಪ, ಮಹದೇವಪ್ಪ, ಆನಂದ್, ಅಮೋಘ್ ಮೊದಲಾದವರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು.
ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999.
Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 Benaka Gold Company, we value you and your valuables. ನಾನು ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ಪಟ್ಟಣದ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಶ್ರೀ ಶಾಸ್ತ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ 8ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಪಡಿಪೂಜೆಯನ್ನು ಭಕ್ತಿಭಾವದಿಂದ ಮತ್ತು ಶ್ರದ್ಧಾಪೂರ್ವಕವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದೇಗುಲದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಉಪಸ್ಥಿತರಾಗಿ ಆಶೀರ್ವಚನ ನೀಡಿದರು. ಅವರು ಮಾತನಾಡಿ, ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಆಡಂಬರಕ್ಕಿಂತ ಭಕ್ತಿಯೇ ಮುಖ್ಯ. ಭಗವಂತನಿಗೆ ಶ್ರೇಷ್ಠವಾದ ಭಕ್ತಿಯನ್ನು ಸಮರ್ಪಿಸಿದಾಗ ಮಾತ್ರ ಅವನ ಅನುಗ್ರಹ ಲಭಿಸುತ್ತದೆ. ಆರ್ಭಟ ಅಥವಾ ಪ್ರದರ್ಶನಗಳಿಂದ ಭಗವಂತ ಒಲಿಯುವುದಿಲ್ಲ ಎಂದು ಹೇಳಿದರು. ಹೋಗೋದೆಲ್ಲ ಸೇರೋದೆಲ್ಲಿಗೆ? ಅಲ್ಲಿಗೆ, ಶಬರಿಮಲೆಗೆ. ಶಬರಿಮಲೆಗೆ ಹೋಗ್ಬೇಕಾದ್ರೆ ನೀವು ಎಷ್ಟು ದಿನ ವ್ರತ ಮಾಡಿದ್ರು ಅಷ್ಟು ದಿನನೂ ಕೂಡ ನಿಮಗೆ ತಣ್ಣೀರು ಸ್ನಾನ ಮಾಡಿ ಅರೆಬತ್ತಲೆಯಲ್ಲಿ ಮೈಯನ್ನು ಒಡ್ಡಿ ನಿಲ್ಲಿಸಿದ್ದು ಯಾಕೆ ಅಂದರೆ, ನಾನು ಯಾರನ್ನೂ ದ್ವೇಷ ಮಾಡಲ್ಲ, ನಾನು ಯಾರನ್ನೂ ವಿರೋಧಿಸೋದಿಲ್ಲ, ನಾನು ಯಾರನ್ನೂ ನಿಂದಿಸೋದಿಲ್ಲ, ನಾನು ಅಯ್ಯಪ್ಪನಿಗೆ ಸರೆಂಡರ್ ಆಗಿಬಿಟ್ಟಿದ್ದೀನಿ, ನನ್ನಷ್ಟಕ್ಕೆ ನಾನು ಬದುಕ್ತೀನಿ, ನನ್ನಷ್ಟಕ್ಕೆ ನಾನು ಶಿಷ್ಟಾಚಾರದಲ್ಲಿ ಇರ್ತೀನಿ ಅಂತ ಹೇಳಿದವನು ಅಲ್ಲಿ ತನಕ ನಡ್ಕೊಂಡೋಗಿ ಸ್ವಾಮಿ ಶರಣು ಸ್ವಾಮಿ ಶರಣು ಸ್ವಾಮಿ ಶರಣ ಅಂತೇಳಿ 18 ಮೆಟ್ಟಿಲು ಹತ್ತಿ ಮೇಲ್ ನಿಂತು ಅಯ್ಯಪ್ಪನ ನೋಡಿ ಇಳ್ಕೊಂಡು ಬಂದ್ರೂ ಕೂಡ ದ್ವೇಷ ಇಳಿಲಿಲ್ಲ ಅಂದರೆ ಇನ್ನೆಲ್ಲಿಗೆ ಹೋಗಿ ಏನು ಪ್ರಯತ್ನ? ನೀವು ಎಲ್ಲಿಗಾದರೂ ಹೋಗ್ರಿ,
ನಿಮ್ಮ ಶರೀರದೊಳಗಡೆ ಇರ್ತಕ್ಕಂಥ ಆತ್ಮನಿಗೆ ಮಾತ್ರ ಪುಣ್ಯ ಸಿಕ್ಕೋದು. ಇದು ತಿಳ್ಕೊಳ್ಳಿ. ನಿಮ್ಮ ಶರೀರಕ್ಕೆ ದಂಡಿಸಿದ್ರಲ್ವಾ, ಸ್ನಾನ ಮಾಡೋದ್ರಿ ತಣ್ಣೀರಿನಲ್ಲಿ, ಬಿಸಿನೀರಿನಲ್ಲಿ ಮಾಡಿದ್ರೆ ತಣ್ಣೀರಿನಲ್ಲ. ಮೈ ತೊಳ್ಕೊಳ್ತಿರೋ ದೇವರಿಗೆ ಗೊತ್ತು. ನೀರೊಂದು ಬೀಳುತ್ತೆ, ಮೈ ಒರೆಸ್ಕೊಂಡು ಓಡ್ ಬಂದ್ಬಿಡ್ತೀವಿ. ಯಾಕಂದ್ರೆ ಈ ಚಳಿ ತಡೆಯಕ್ಕಾಗೋದಿಲ್ಲ, ಆ ಥರ ಚಳಿ ಇರುತ್ತೆ. ಇಷ್ಟೆಲ್ಲ ಮಾಡಿ ಒಳಗಡೆ ಶುದ್ಧ ಆಗದಿದ್ರೆ ಹೊರಗಡೆನೂ ಶುದ್ಧ ಇಲ್ಲ, ಒಳಗಡೆನೂ ಶುದ್ಧ ಇಲ್ಲದೆ ಇದ್ರೆ ನೀವು ಮಾಡಿದ ವ್ರತ ಪ್ರಯೋಜನಕ್ಕೆ ಬರಲ್ಲ. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಯಮಸಂದಿ ಪಾಪಣ್ಣ, ದೇಗುಲದ ಗುರುಸ್ವಾಮಿಗಳಾದ ದೇವಿಸ್ವಾಮಿ ಧನಪಾಲ್, ಬಳ್ಳೂರು ಉಮೇಶ್, ಮಂಜುನಾಥ್, ಗಣೇಶ್, ಗುರು, ದರ್ಶನ್, ವಿನಾಯಕ ಮಂಜುನಾಥ್, ದೇಗುಲ ಪ್ರಧಾನ ಅರ್ಚಕ ಸೋಮಶೇಖರ್ ಇತರರು ಹಾಜರಿದ್ದರು. 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ದಿಡಿಗ ಏತ ನೀರಾವರಿ ಯೋಜನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 74 ಕೋಟಿ ರು ಅನುದಾನ ಬಿಡುಗಡೆ ಮಾಡಿರುವುದಲ್ಲದೆ ವಿವಿಧ ಏತ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಅನುದಾನ ನೀಡುವ ಮೂಲಕ ರೈತರ ಪಾಲಿಗೆ ಬೆಳಕಾಗಿದೆ ಎಂದು ವಿಧಾನ ಪರಿಷತ್ತು ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ತಿಳಿಸಿದರು. ತಾಲೂಕಿನ ಕಸಬಾ ಹೋಬಳಿ ದಿಂಡಕೂರು ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಹಿರಸಾವೆ, ಚಿಟ್ಟನಹಳ್ಳಿ, ನುಗ್ಗೇಹಳ್ಳಿ, ಸಂತೇಶಿವರ, ನವಿಲೆ, ಆಲಗುಡ್ಡನಹಳ್ಳಿ, ಕಾಚಿನಹಳ್ಳಿ, ಕಲ್ಲೆಸೋಮನಹಳ್ಳಿ, ತೋಟಿ, ಕಬಳಿ ಸೇರಿದಂತೆ ತಾಲೂಕಿನ ಗಡಿ ಭಾಗಕ್ಕೂ ಹೇಮಾವತಿ ನದಿ ನೀರನ್ನು ಏತ ನೀರಾವರಿ ಮೂಲಕ ಹರಿಸಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ. ದಿಡಗ ಮತ್ತು ನುಗ್ಗೇಹಳ್ಳಿ ವ್ಯಾಪ್ತಿಯ ರೈತರ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಖುದ್ದು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದರಿಂದ ನೀರಾವರಿ ಯೋಜನೆಗೆ ಸ್ಪಂದಿಸಿದ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿತ್ತು. ಕಳೆದ ತಿಂಗಳು ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿಡಗ ಏತ ನೀರಾವರಿಗೆ ಸಿಎಂ ಚಾಲನೆ ನೀಡಿದ್ದಾರೆ ಎಂದು ಹೇಳಿದರು. ಮುಂದೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಶುಗರ್ ಫ್ಯಾಕ್ಟ್ರಿ ಚುನಾವಣೆಗಳು ನಮ್ಮ ಕಣ್ಮುಂದಿದೆ. ದಯಮಾಡಿ ನಾವು ಆ ಕಡೆಗೆ ಗಮನ ಕೊಡೋಣ. ಸೊಸೈಟಿಲೆಲ್ಲ ಗೆದ್ಬಿಟ್ಟು ನಮಗೆ ಯಾವುದು ಸ್ಥಾನಮಾನ ಸಿಕ್ಕಿಲ್ಲ ಅಂತ ಬೇಜಾರು. ಅದು ಇನ್ನೂ ಮನಪಲ್ಲಿ ಇನ್ನೂ ಬಾಲಕೃಷ್ಣ ಕುಟುಂಬದ ದೊಡ್ಡಿಗೆ ಅವ್ರನ್ನ ಮಡ್ಕೊಂಡವ್ರು, ಡೈಲಿ ಇರ್ಬೋದು ಅದೆಲ್ಲ. ಬಟ್ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಅವ್ರ ಹತ್ರ ಹಚ್ಚಿಲ್ಲ. ಅದೇನಿದ್ರು ನಿಮ್ಮ ಹತ್ರ ಇದೆ. ಈಗ ಕಳೆದ ಬಾರಿ ಯಾರ್ಯಾರು ನಾವು ಸೋತಿದ್ದೋ ಗೆದ್ದಿದ್ದೋ, ಯಾವ ಕ್ಯಾಟಗಿರಿ ಆಗಿದೆ, ಏನು ಆಗ್ಬೇಕು ಅನ್ನೋದನ್ನು ನಾವೆಲ್ಲ ವಿಮರ್ಶೆ ಮಾಡ್ಕೊಂಡು ಮತ್ತೆ ನಮ್ಮ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗೆ ಪಂಚಾಯತಿ ಸಭೆಗಳನ್ನು ಕೂಡ ಮಾಡ್ತೀವಿ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿ 15ನೇ ತಾರೀಕು ಕಳ್ಕೊಂಡ್ಮೇಲೆ ಒಂದು ಏನು ಧನುರ್ಮಾಸ ಮುಗೀತು, ಅದಾದ್ಮೇಲೆ ಎಲ್ಲ ಕೂಡ ತಾಲೂಕಲ್ಲಿ ನಾನು ಕೂಡ ಬಂದು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಆ ಪಂಚಾಯತಿ ಭಾಗದಲ್ಲಿ ಅಲ್ಲಲ್ಲಿ ಕೆಲಸ ಮಾಡೋಣ, ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಯಾಕೆಂದರೆ ಕಾಂಗ್ರೆಸ್ ಬಂದು 25 ವರ್ಷ ಆಗಿದೆ. ಈ ಸಾರಿ ಒಂದು 2 ವರ್ಷಕ್ಕೆ ಕಾಣ್ತಾ ಇದೆ ಅಂತ ಭಾವಿಸ್ತೀವಿ. ಯಾಕೆಂದರೆ ತಾಲೂಕಿಗೆ ಶ್ರೀಕಂಠಯ್ಯನವ್ರ ನಂತರ ಒಂದು ಅವಕಾಶ ಸಿಕ್ಕಿಲ್ಲ. ಕಳೆದ ಬಾರಿ ನನಗೆಲ್ಲರೂ ಕೂಡ ಹೋರಾಟ ಮಾಡಿದ್ದು ಟಿಕೆಟ್ ಸಿಗೋ ತಡವಾಯಿತು. ಅದ್ರ ಜೊತೆಗೆ ನಮ್ಮಲ್ಲಿ ಹೊಂದಾಣಿಕೆ ನಾವೆಲ್ಲರೂ ಕೂಡ 5-6 ಜನ ಅಭ್ಯರ್ಥಿಗಳಿತ್ತು. ಎಲ್ಲರನ್ನು ಕೂರಿಸಿ ಒಂದು ಕಡೆ ಮಾಡೋಕ್ಕಾಗಿಲ್ಲ. ಅದಾಗಲ್ಲ 2-3 ವರ್ಷ ಆಗ್ತಾಯಿದೆ. ಏನೇನೋ ಮುಂದಿನ ಬಗ್ಗೆ, ಈ 26ನೇ ಹೊಸ ವರ್ಷದ ಬಗ್ಗೆ ನಾವೆಲ್ಲರೂ ಕೂಡ ಚಿಂತೆ ಮಾಡಿ ನಾವು ಬೆಳವಣಿಗೆ ಆಗಬೇಕು, ಮುಂದುವರಿಬೇಕು. ನಮ್ಮ ಪಕ್ಷ ಮತ್ತು ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಉಳಿಸ್ಕೋಬೇಕಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿನಲ್ಲಿ ನಾವು ಗೆಲ್ಲೇಬೇಕು. ದಯವಿಟ್ಟು ನಮ್ಮ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗ್ರಾಮದಲ್ಲಿ ಏನಾರು ಆಗಿದ್ದು ಎಲ್ಲರೂ ಕೂಡ ಸರಿಪಡಿಸ್ಕೊಂಡು ಯಾವ್ಯಾವ ಕ್ಯಾಟಗಿರಿ ಬೇಕಾಗ್ತದೆ ಅದೆಲ್ಲ ಹಿಂದೆ ಇತ್ತು, ಈಗ ಯಾವ ತಪ್ಪಾಯಿತು ಅವೆಲ್ಲನೂ ಚರ್ಚೆ ಮಾಡ್ಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಆನಂದ್ ಅವರು ಕ್ಯಾಲೆಂಡರ್ಗಳನ್ನ ಮಾಡಿಸಿದ್ದಾರೆ. ನಮಗೆ ಈ ಥರ ಆಗಿದೆ ಅಣ್ಣ ಅಂತ ಅಂದ್ರೆ ಖಂಡಿತ ಆನಂದ್ ನಾವೆಲ್ಲರೂ ಕೂಡ ಕಸಬಾ ಹೋಬಳಿ ಭಾಗದೆಲ್ಲ ಮುಖಂಡರುಗಳಿಗೆ ಹೇಳಿ, ನಾನು ಕೂಡ ಫೋನ್ ಮಾಡಿ ಹೇಳ್ತೀನಿ, ಎಲ್ಲ ಒಟ್ಟಾಗಿ ಸೇರಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಆನಂದ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ, ಅಣತಿ ಆನಂದ್, ಶಿವನಂಜೇಗೌಡ, ರವಿ, ಶಿವರಾಜು, ಮೋಹನ್, ಯುವ ಮುಖಂಡ ಆನಂದ್ ಗೌಡ, ಪ್ರಮುಖರಾದ ಜಗದೀಶ್, ಅಶೋಕ್, ತಮ್ಮಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ಶ್ರಮ ಸಭಾಂಗಣದಲ್ಲಿ ಜನವರಿ 10 ಶನಿವಾರದಂದು ಸಂಜೆ 4:30ಕ್ಕೆ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರ ಸಮಾನತೆಯ ಸ್ನೇಹಿತ ಕೃತಿಯ ಜನಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ರಾಜ್ಯ ಆಯೋಜಕ ರಾಜು ಗೊರೂರು ತಿಳಿಸಿದರು. ನಾವು 10ನೇ ತಾರೀಕು ಶನಿವಾರ ಬರಗೂರು ರಾಮಚಂದ್ರಪ್ಪನವರವರ ವಿಶಿಷ್ಟವಾದಂಥ ಕೃತಿ, ಸಂವಿಧಾನದ ಆಶಯಗಳು, ಅದರ ಗುರಿ, ಅದರ ಉದ್ದೇಶ, ಪ್ರಸ್ತುತ ಏನಾಗಿದೆ, ಪ್ರಸ್ತುತ ದೇಶ ಎತ್ತ ಸಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅವರ ಕೃತಿ ಜನಾರ್ಪಣೆಗೊಳ್ತಾ ಇದೆ. ವಿಶೇಷ ಅಂತಂದರೆ ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲಿ ಈ ಕೃತಿ ಜನಾರ್ಪಣೆಗೊಳ್ತಿರುವಂಥದ್ದು ಇನ್ನೊಂದು ವಿಶೇಷ. ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೂರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್, ಈಶಾ ಅಹಮದ್, ದೇಸಾಯಿ, ವಿಜಯ್ ಕುಮಾರ್, ಹರೀಶ್ ಕಟ್ಟೆ, ಬೆಳಗುಲಿ ರಾಜಶೇಖರ್ ಇತರರು ಹಾಜರಿದ್ದರು.
ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ತರಾತುರಿಯಲ್ಲಿ ಅನಾವರಣಗೊಳಿಸಲು ಸಿದ್ಧತೆಯಲ್ಲಿದ್ದು ಕೂಡಲೇ ದಿನಾಂಕವನ್ನು ಮುಂದೂಡುವಂತೆ ಶ್ರೀನಿವಾಸ್ ಒತ್ತಾಯಿಸಿದರು. ಕಚೇರಿ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಿ ಅದನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪುರಸಭೆ ಚನ್ನರಾಯಪಟ್ಟಣ ಪುರಸಭೆ ವತಿಯಿಂದ 30 ಲಕ್ಷ ಹಣವನ್ನು 15ನೇ ಹಣಕಾಸು ಅನುದಾನದಲ್ಲಿ ಅದನ್ನು ಮೀಸಲಿಟ್ಟು ಅದರ ಕಾಮಗಾರಿಗಾಗಿ ಟೆಂಡರನ್ನು ಸಹ ಕರೆದಿರ್ತಾರೆ. ಟೆಂಡರ್ ಕರೆದು ಅವ್ರಿಗೆ 6 ತಿಂಗಳು ಕಾಲಾವಧಿ ಕೊಟ್ಟಿರ್ತಾರೆ. ಅವರು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ, ಕಂಪ್ಲೀಟ್ ಆಗಿಲ್ಲ. ಆದರೆ ಶಾಸಕರು ಏನು ಮಾಡ್ತಾರೆ, ಅದು ತರಾತುರಿನಲ್ಲಿ ಜನವರಿ 26ಕ್ಕೆ ಅದನ್ನು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಅವರು ತರಾತುರಿಲಿ ಮಾಡೋಕ್ಕೆ ಹೊರಟವ್ರೆ. ದಯಮಾಡಿ ಆ ದಿನದಲ್ಲಿ ಯಾರೂ ಕೂಡ ನಮ್ಮ ರಾಜ್ಯ ಸಚಿವರು ಯಾರೂ ಬರೋದಿಲ್ಲ. ಅವರು ಅವತ್ತು ಜನವರಿ 26 ಜಿಲ್ಲಾ ಮಟ್ಟದಲ್ಲಿ ಅವರೆಲ್ಲ ಕಾರ್ಯಕ್ರಮಗಳಿರ್ತವೆ. ಹಂಗಾಗಿ ಮತ್ತು ಕಾಮಗಾರಿ ಪೂರ್ಣ ಮುಕ್ತಾಯ ಆಗದೇ ಇರೋದ್ರಿಂದ ಮುಂದಿನ ದಿನದಲ್ಲಿ ಒಂದು ದಿನಾಂಕ ನಿಗದಿ ಮಾಡಬೇಕು ಅಂತ ನಮ್ಮ ಸಂಪೂರ್ಣವಾದ ಒತ್ತಾಯ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಬಾಲು, ಮಧುಸೂದನ್, ಚಂದ್ರು, ವಾಸು, ಬಾಲಾಜಿ ಇತರರು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ದಾವಣಗೆರೆಯಲ್ಲಿ ಇದೇ ಡಿಸೆಂಬರ್ 27 ಮತ್ತು 28ನೇ ತಾರೀಕಿನಂದು ನಡೆದಿದ್ದು ನಗರದ ಹಾಸನ್ ಪಬ್ಲಿಕ್ ಪಿಯು ಕಾಲೇಜು ಭರತ್ ಪಿಯು ಅಕಾಡೆಮಿಯ ವಿದ್ಯಾರ್ಥಿಯಾದ ಚಂದನ್ ಕೆಬಿ ರವರು ಡಬಲ್ಸ್ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. 19 ವರ್ಷದ ಒಳಗಿನ ವಿಭಾಗದ ಡಬಲ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ, 17 ವರ್ಷದ ಒಳಗಿನ ವಿಭಾಗದ ಸ್ಪರ್ಧೆಯಲ್ಲಿ 2ನೇ ಬಹುಮಾನ ಪಡೆದಿದ್ದು ಚಂದನ್ ರವರಿಗೆ ಭಾರತ್ ಅಕಾಡೆಮಿ ಸಂಸ್ಥಾಪಕರಾದ ಭರತ್, ಕಾರ್ಯದರ್ಶಿಗಳಾದ ನೇತ್ರ ಭರತ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಮುರಳಿ ಹಾಗೂ ಉಪನ್ಯಾಸಕ ವರ್ಗದವರು, ಕಾಲೇಜು ಸಿಬ್ಬಂದಿಗಳು ವಿಜೇತ ವಿದ್ಯಾರ್ಥಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ, ವಿಧ್ವಂಸಕ ಕೃತ್ಯ ತಪಾಸಣಾ ದಳದಿಂದ ಕೋರ್ಟ್ ಆವರಣದಲ್ಲಿ ತೀವ್ರ ತಪಾಸಣೆ. ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಜೆಡಿಎಸ್ನ ಸಂಕಲ್ಪವಾಗಿದೆ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ. ಬೇಲೂರು ತಾಲೂಕಿನ ನಂದಿಗೌಡನಹಳ್ಳಿಯಲ್ಲಿ ಪ್ರಧಾನಮಂತ್ರಿ ಆಯುಷ್ ಭಾರತ್ ಆರೋಗ್ಯ ಮಂದಿರಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಚ್ ಕೆ ಸುರೇಶ್. ಮತ್ತು ಬೆಂಗಳೂರು ಹಾಸನ ಬೈಪಾಸ್ ರಸ್ತೆಯಲ್ಲಿ ಅಪರಿಚಿತ ವಾಹನ ಡಿಕ್ಕಿ, ಚಿರತೆ ಸಾವು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.